ನೋಡಿ ಗೈಸ್, ವಾವ್ ವಂಡರ್ಫುಲ್, ವಾವ್ ವೆರಿ ನೈಸ್ ಗೈಸ್. ಪ್ಲೇಸ್ ನೋಡಿ ಗೈಸ್, ವಾವ್. ಯಾವತ್ತಿಂದ ನೋಡಿ ಇವತ್ತೇ ಕಬಾಬ್ ಕೇಳ್ತಿದ್ರೆ ಹೆಂಗೆ ಡೈಲಿ ಕೇಳ್ಕೊಂಡ್ರೆ ಹೆಂಗಳು ಬೇಕಂತ ಕೇಳ್ತಿರೋದು. ಅದಕ್ಕೆ ಮಗಳೇ ಕರ್ಕೊಬರಲ್ಲ ನಡಿ ಮನೆಗೆ. ನೀನು ನಡಿ ಹೋಗು ಮನೆಗೆ, ನೀನು ನಡಿ ಹಿಂಸೆ ಕೊಡ್ಬಿಡ ಹೋಗು ಮನೆಗೆ. ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ನಾನು ಕೆಲಸ ಯಾವ್ರು ಅಂತ ನಮಗೂ ಗೊತ್ತಿಲ್ಲ. ನಮ್ಮ ಹುಡುಗ ಬರೋಳೆ ಅಲ್ಲಿಗೆ ಹೋಗ್ಬೇಕು. ನಮ್ಮ ಅವ್ರ ಹತ್ರ ಹೋಯ್ತಿಲ್ಲ, ನಮ್ಮ ಇನ್ನೊಬ್ಬ ಚಿರು ಅಂತ ಅವನ ಹತ್ರ ಹೋಯ್ತಾ ಇದ್ದೀನಿ. ಮತ್ತು ನಮ್ಮ ಮನೆಯವರು ಇಲ್ಲಿ ಇನ್ನೂ ನನ್ನ ತಂಗಿ ಅಂತ ಎದ್ದಿಲ್ಲ. ಟೈಮ್ ಎಷ್ಟೊತ್ತಾಗಿದ್ದು? ಹಾಂ, ಟೈಮ್ 9 ಗಂಟೆ ಆಗದೆ, ಟೈಮ್ ಇನ್ನೂ ಎದ್ದಿಲ್ಲ. ಯಾಕೋ ಇದೇನು ಇಷ್ಟೊಂದು ಬೆಳಗಿದಿಲ್ಲ? ಯಾಕ ಬೆಳಗಾಗ್ಬಿಟ್ಟಿದೆ? ಬೆಳಿ ಅಲ್ಕಣಂಗೆ ಬೆಳಿ ಮೊಕ್ಕ ಹೊಡಿತದಲ್ಲ. ಹ್ಞೂ, ನೀನು ಇಷ್ಟು ಬೆಳಗಿರೋದಕ್ಕೆ ನಾನು ಈ ಪಾಟಿ ಬೆಳ್ಳು ಹುಟ್ಟಿರೋದು ಅಂತ ಗೈಸ್. ನಮ್ಮವ್ವ ಇಷ್ಟು ಬೆಳಗಿರೋದಕ್ಕೆ ನಾನು ಇಷ್ಟೊಂದು ಬೆಳ್ಳು ಹುಟ್ಟಿರೋದು ನೋಡಿ. ಕರಿಗುಟ್ಟಿರೋದು. ಹಾಂ, ಅವ ನೋಡಲಿ ಹೆಂಗ್ ಮನಿ ಕತ್ತಿದಳು. ಇನ್ನೇ ಒತ್ತಾನ ಚೆನ್ನಾಗಿದ್ದಾರೆ ಅವ್ವ ಮಕ್ಕಳು ನೀವು. ಆಯ್ತು ಹೇಳು ಮಗಳು, ಹೇಳಾಯ್ತು. ಆಯ್ತು ಹೇಳು, ಊಟ ಮಾಡ. ಕ್ಯಾಡ ನೋಡು, ಕ್ಯಾಡಿ ಹೆಂಗ ಆಡ್ತಾವಳ. ಕ್ಯಾಡ್ಯಾ ಇದು ಹಾಕಿಸ್ಬಿಟ್ವಲ್ಲ, ಏನ ಟಿವಿ ಹಾಕಿಸ್ಬಿಟ್ವಲ್ಲ. ಟಿವಿ ಹಾಕಿಸ್ರೇನ? ಸಂದೇನ ನೋಡ್ತಾಳ ಅಂದ್ಬಿಟ್ಟು ಹೊಡೆದ್ಬಿಟ್ನಲ್ಲ, ಅದಕ್ಕೆ ಆಡ್ತಾರೆ. ಗೈಸ್, ಇವಾಗ ನಾನು ಚಾಮಳಿ ಹತ್ರ ಹೋಗ್ಬೇಕು. ಮತ್ತು ಸಾಯಂಕಾಲ ಬರ್ಬೇಕಾದ್ರೆ ಚಳಿ ಅಂದ್ಬಿಟ್ಟು ಈಗಲೇ ಜರ್ಕಿನಾಕ ಹೋಯ್ತಾ ಇದ್ದೀನಿ. ಸಾಯಂಕಾಲ ಈಗ ಚಳಿ ಟೈಮು, ಹೆವಿ ಇಬ್ಬನಿ, ಆ ಉದ್ದೇಶದಿಂದ ಜರ್ಕಿನ್ ಹಾಕೊಂಡೆ. ಮತ್ತು ನಮ್ಮ ಕರ್ಲಿಂಗು ತಗೊಂಡು ಈಗ ಚಾಮಳಿ ಹತ್ರ ಹೋಗ್ಬೇಕು. ಅಲ್ಲಿಂದ ಅದೆಲ್ಲೋ ಕರ್ಕೊಯ್ತಾನೆ ನಮ್ಮ ಹುಡುಗ ಕೆಲಸಕ್ಕೆ. ನಮ್ಮಮ್ಮ ಏನೋ ಮಾಡ್ಕೊತೈತೆ, ಅಡ್ಗೆ ಮಾಡ್ಕೊತೈತೆ ಮಂದಿ ರೂಮ್ ಒಳಗೆ. ಏನು ಮಾಡ್ಕೊತಿದ್ದೆಮ್ಮ? ಹಾಂ, ಚಪಾತಿ ಮಾಡ್ಕೊ ನಾನು ಇಲ್ಲಿ ಕೆಲ್ಸಕ್ಕೆ ಹೋಗಿ. ಗೈಸ್, ಇವಾಗ ನಾನು ಚಾಮಳಿ ಹತ್ರ ಬಂದಿದ್ದೀನಿ. ನಮ್ಮ ಹುಡುಗ ಇದ್ರ ಹತ್ರ ಹೋಗ್ಬೇಕು, ಶಬರಿಮಲೆದು ಮಂಟಪ ಮಾಡಬೇಕು. ಮಂಟಪ ಅಲ್ವಾ ಅದು? ಏನದು? ಶಬರಿಮಲೆಗೆ ಮಂಟಪ ಮಾಡಬೇಕು. ನಮ್ಮ ಹುಡುಗ ಹೇಳ್ತಾವನೆ ಕೆಲಸ. ಯಾವ್ದಾರ ಮರ ಹೇಳವ್ರೆ ಫೋಟೋದಲ್ಲಿ ಐತೆ. ಫೈನಲಿ ನೋಡಿ ಗೈಸ್, ರಿಸಲ್ಟ್ ಯಾವ ಥರ ಬರುತ್ತೆ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಈಗ ಯಾವ ಊರಿಗೆ ಹೋಗ್ಬೇಕಾಗಿರೋದು? ಬಾಚೆಗೊಂಡಳ್ಳಿ ಗೈಸ್, ಬಾಚೆಗೊಂಡಳ್ಳಿಗೆ ಹೋಗ್ಬೇಕು ಇಲ್ಲಿಂದ. ಈಗ ಚಾಮಳಿ ಹತ್ರ ಬಂದಿದ್ದೀವಿ. ಬೇಕಾ ಈ ಥರ ಕೆಲಸ ಮಾಡ್ತಾಯಿದ್ರೆ. ಹಾಂ ಗೈಸ್, ನಮ್ಮ ಮತ್ಕಮ್ಮವ್ರು ಕೂತವ್ರೆ ಅಲ್ಲಿ. ನಾಷ್ಟ ಆಯ್ತದಕ್ಕಮ್ಮ? ಯಾವಾಗ ನೀವು ನಮ್ಮ ಊರಿಗೆ ಬರೋದು? ಯಾಕ ಯಾವಾಗ ಕೇಳಿದ್ರು ಬರೋದೇ ಇಲ್ಲ ಅಂತಿದ್ರಲ್ಲ. ಬರೀ ಚಾಮಳಿಲೇ ಇದ್ದೀರಿ ಮದುವೆ ಆದಾಗಿಂದ ನೀವು. ಅಯ್ಯೋ ಛೇ, ಇದೊಂದು ನಮ್ಮ ಭಯ ನಾಯಿಗೂ ಕೂಡ ಕಲ್ಲಲ್ಲಿ ಎತ್ತಿ ಹೊಡೆದಲ್ಲ ಅವನು. ನೀವು ಹೊಡೆದ ನಮ್ಗೆ ಹೊಡೆದು ಕಳಿಸ್ಬಿಟ್ರು ಅಂತಿದ್ದಾರೆ. ನಮ್ಮೂರಿಗೆ ಬನ್ನಿ. ಏನಕ್ಕೆ ಬಂದ್ರೆ ಅದೇ ನಿಮ್ಮೂರು. ಈಗ ಚಾಮಳಿ ಎಲ್ಲ ನಿಮ್ಮೂರು, ಗುಜ್ಗಂಡ್ಪುರ ನಿಮ್ಮೂರು. ನಿಜ ಎಸ್ ಎಸ್ ಎಸ್. ಹಂಗಾರೆ ಅದ್ಕಮ್ಮ ಇದು ನಿಮ್ಮೂರೇ ಆಗೋಯ್ತಾ? ಆದ್ರೆ ಅವನು ಹುಟ್ಟಿ ಬೆಳೆದಿರೋದೆಲ್ಲ ಅಲ್ಲೇ ಬಿಡಿ. ಅವ್ನು ಚಾಮಳಿ ಮೊಕನ ನೋಡಿಲ್ಲ ಅವನು ಚಿಕ್ಕ ವಯಸ್ಸಲ್ಲಿ. ಒಂದೂರಿಗೆ ಆಗಲ್ಲ. ಹಂಗಲ್ಲ, ಗುಜ್ಗಂಡ್ಪುರ ಅಲ್ಲ ಇವ್ರವ್ರು. ಅದು ಆಂಟಿ ಗುಜ್ಗಂಡ್ಪುರ ಅಲ್ಲ ಇವ್ರವ್ರು, ಚಾಮಳಿನೇ. ಚಿಕ್ಕನಂದಿ ಚಾಮಳಿ ಅಂತಾನೆ ಹೇಳೋದು. ಚಾಮಳಿ ಸಿದ್ಧಾಚಾರಿ ಅಂತಾನೆ ಹೇಳೋದು. ನಿಮ್ಮ ಎಲ್ಲ ಚಾಮಳಿ ಅಟ್ಕಮ್ಮ. ಹಂಗಾರೆ ಗುಜ್ಗಂಡ್ಪುರ ಅಲ್ಲ ನೀವು. ಗೈಸ್, ಇವಾಗ ನಾನು ಮತ್ತೆ ಚಿರು ಹೋಯ್ತಾ ಇದ್ದೀವಿ ಒಮ್ಮರಳ್ಳಿ ಹತ್ರ ಬಾಚೆಗೊಂಡಳಿಗೆ. ಮತ್ತು ನಾನು ಜರ್ಕಿನ್ನ ಇಲ್ಲಿ ಹಾಕಿದ್ದೀನಿ ಬಿಚ್ಚಿ.
ಯಾಕೋ ದಗ ಹೊಡ್ಬಿಟ್ಟು ಬೆಂಕಿ ಎತ್ಕೊಂಡಂಗೆ ಆಗ್ಬಿಡ್ತಾವೆ ಒಳಗೆ. ಅದನ್ನ ಹೇಳೋ ಅವಶ್ಯಕತೆ ಇತ್ತ? ಹೇಳ್ಬೇಕು, ಬ್ಲಾಗ್ ಮಾಡ್ತಾ ಇರೋದು ಏನಕ್ಕೆ, ನನ್ನ ಕಷ್ಟ ಸುಖ ಎಲ್ಲನೂ ಹಂಚ್ಕೊಳ್ಳೋಕ್ಕೆ. ಗೈಸ್ ನಾವು ಇವಾಗ ಇಲ್ಲಿ ಒಮ್ರಗಳಿ ಹತ್ರ ಬಂದಿದ್ದೀವಿ. ಇಲ್ಲಿ ಏನಕ್ಕೆ ಅಂದರೆ ಪ್ಲೇವುಡ್ಗಳೆಲ್ಲನೂ ತಗೋಬೇಕು. ಇಲ್ಲಿ ಹಾರ್ಡ್ವೇರಲ್ಲಿ ಓನರ್ ಬರ್ತಾವ್ರೆ. ಓನರು ಯಾವ ಸೆಲೆಕ್ಷನ್ ಮಾಡ್ತಾರೆ ಪ್ಲೇವುಡ್ನ ನೋಡ್ಬಿಟ್ಟು ಅದನ್ನೇ ಹೋಗಿ ಕೆಲಸ ಮಾಡ್ಕೋಬೇಕು. ಇವತ್ತು ನಮ್ಮ ಜೊತೆ ಇದ್ದಾರೆ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಇದಾಕಮ್ಮರೆ ಅತಕ್ತಿರಿಕಂದ್ರೆ ನನ್ನ ಹೆಸರು ದರ್ಶನ್ ಅಲ್ಲ, ಚಿರು ಮತ್ತೆ ಎಲ್ಲ ದರ್ಶನ್ ಅಂತಾರಲ್ಲ, ಅದು ಓಲ್ಡ್ ನೇಮ್. ಓಲ್ಡ್ ನೇಮಾ? ಹಂಗಾರೆ ನಾನು ಚಿರು ಅಂತ ಕರೀತೀನಿ, ದರ್ಶನ್ ಅಂತ ಕರೀತಾನೆ ನಿನ್ನ. ಚಿರುವನೇ? ಹಾಂ, ಓ ಆಯಿತು ಚಿರು ಅವರೇ. ಚಿರು ಮೇಸ್ತ್ರಿ, ಮಿಸ್ಟರ್ ಚಿರು ಮೆಟ್ರೋಲೆಲ್ಲ ತಗೋತಿದ್ದೀವಿ. ಜೈಂಟ್ ಪಿನ್ನು, ಮೊಳೆ, ಕಟಿಂಗ್ ಮಿಷಿನು, ವೆಹಿಕಲ್ಲು, ಅದು ಇದು ಎಲ್ಲ ಏನೇನು ಬೇಕು ಕೆಲಸಕ್ಕೆ ಅದೆಲ್ಲ ತಗೋತಿದ್ದೀವಿ. ಹಾಂ, ಚಿರು ಮತ್ತು ಇವಾಗ ಪ್ಲೇವುಡ್ ಎಲ್ಲನೂ ಹಾಕೊಂಡಾಯಿತು. ಹಾಕೊಂಡೆ ಈಗ ಹೋಗ್ಬೇಕು ಬಾಚೆಗೋಡ್ನಳ್ಳಿಗೆ. ಮತ್ತು ನಾನು ಮತ್ತು ಚಿರು ಗೈಸ್ ಇಲ್ಲಿ ಪ್ಲೇವುಡ್ ತಗೊಂಡಿದ್ದೀವಿ. ಒಂದು 3-4-5 ತಗೊಂಡಿದ್ದೀವಿ ಗೈಸ್. ಇವಾಗ ಬಾಚೆಗೋಡ್ನಳ್ಳಿಗೆ ಬಂದು ಸೀಟೆಲ್ಲನೂ ಇಳಿಕೊಂಡು ಆಟೋದಿಂದ ಟೈಮ್ ನೋಡ್ರ ಎಷ್ಟು ಮನೆ ಟೈಮು 12 ಗಂಟೆ ಹಾಕಿ ಬಂದೈತೆ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ಇದಾಗ ಜರ್ಕಿನ್ ಕೊಡ್ತಿದ್ದೆ, ಇಲ್ಲೇ ಎಲ್ಲಾರ ಹಾಕು ಗೈಸ್. ಇವಾಗ ಮಂಟಪ ಮಾಡಬೇಕು ಅಯ್ಯಪ್ಪಂಗೆ. ಬನ್ನಿ ತೋರಿಸ್ತೀವಿ ಮಾಡಿ ಯಾವ ಥರ ಅಂತ ಮಾಡಿ, ಮತ್ತು ಎಷ್ಟಾಯಿತು ಏನಾಯಿತು ಅಂತ ವೀಡಿಯೋದಲ್ಲಿ ಹೇಳ್ಬಿಡ್ತೀನಿ. ವೀಡಿಯೋನ ಕೊನೆ ಗಂಟೆ ನೋಡಿ. Close till I get up. Time is barely on our side. I don't wanna waste what's left. ಗೈಸ್ ಇವಾಗ ಬಂದು ಇವಾಗ ತಾನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಆಗಲೇ ಕರೆಂಟ್ ಹೊಂಟೋಯ್ತು. ಏನ್ಟ್ರಾ ಇದೆ ತೆರಿ ಅಮ್ಮ. ಗೈಸ್ ಇವನಿಂದನೂ ಹೋಗಿರೋದು ಕರೆಂಟು. ಏನ ಮರ ಯಾಕಂಬರೇ ಕರೆಂಟ್ ಹೋಯ್ತು? ಹಾಂ, ಯಾಕೆ ಗೈಸ್? ಕರೆಂಟ್ ಹೋಗಿ ಕರೆಕ್ಟಾಗಿ 7.5 ಗಂಟೆ ಟೈಮ್ ಆಯಿತು. ಅದೇ ಕರೆಂಟ್ ಏನಾರು ಇದ್ಬಿಟ್ಟಿದ್ರೆ ಇವತ್ತು ಎಷ್ಟು ಕೆಲಸ ಆಗೋದು ಅಂದರೆ, ಈ ಮಧ್ಯಾಹ್ನ ಅಷ್ಟು ಹೊಡೆದ್ವಲ್ಲ ಅಷ್ಟೇ ಕೆಲಸ ಆಗಿರೋದು, ಇನ್ನೇನು ಕೆಲಸನೇ ಆಗಿಲ್ಲ. ಏನಾರು ಕರೆಂಟ್ ಇದ್ಬಿಟ್ಟಿದ್ರೆ ಈಗ ಎಷ್ಟೋ ಕೆಲಸಗಳು ಆಗ್ಬಿಡ್ತಿತ್ತು. ನಮ್ಮ ಮೇಸ್ತ್ರಿ ಬೇರೆ ಇಲ್ಲಿ ಕೂತವ್ರಚ್ಚೆ ಪಾಪ. ಮೇಸ್ತ್ರಿ ಹೇಳಿ ಏನಾರು. ಏನು ಕರೆಂಟ್ ಇಲ್ಲ, ಕೆಲಸ ಎಲ್ಲ ಲಾಸು. ಬೆಳಿಗ್ಗೆ ಬಂದುಬಿಡುತ್ತೆ 1 ಗಂಟೆ ಆಗಿತ್ತು. ಈಗ ಪುನಃ 2 ಗಂಟೆಗಳು ಮಾಡೋದು. ಊಟಕ್ಕೆ ಹೋಗಿ ಕರೆಂಟ್ ಆಯಿತು. ಏನು ಮಾಡ ನಡಿ, ಎತ್ ಮಾಡ್ಬಿಟ್ಟು ಹೋಗ. ಏನು ನಡಿ, ಇಲ್ಲ ಕಣ ಈಗ ಮಾಡೋಕ್ಕಾಗ ಕಣ. ಮೂಡೆಲ್ಲ ಹೊಂಟೋಯ್ತು ಕಣ, ಹಾಳಾಯ್ತು ಕಣ ಮೂಡು. ಕೆಲಸದ ಮೂಡು ಹಾಳಾಯ್ತು ಕಣ. ಮಾಡ್ಕೊಂಡೆ ಸಾಲ ಮಾಡಿ ನಾವು ಕೆಲಸನೂ ಮಾಡೋಂಗಿಲ್ಲ, ಏನೂ ಇಲ್ಲ. ಅವ್ರ ತ ಸಾಲ ಕೇಳೋದು, ಇವ್ರ ತ ಸಾಲ ಕೇಳೋದು, ಸಾಲ ಆಗೋದು. ಅದಕ್ಕೆ ಕಷ್ಟಪಟ್ಟು ಆಗೋದು. ಕರೆಂಟಾಗಿ ಗೇಯಕ್ಕೆ ಎಲ್ಲಿ ಕರೆಂಟೇ ಇಲ್ವಲ್ಲ. ಬತ್ತ ಅದು 7 ಗಂಟೆ ಮಾಡೋದು. ಬೆಳಗಾನ ಮಾಡೋದಲ್ಲ. ಅಯ್ಯಪ್ಪನ ಪಡಿ ಪೂಜೆಗೆ ಕೊಟ್ಬಿಡಿ. ಬೆಳಗಾನ ಮಾಡೋಕ್ಕಾಗಲ್ಲ ಕಣ. ನಮ್ಗೆ ಬೇರೆ ಕೆಲಸಗಳವ ಕಣ. ನಡಿ, ಏನು ಬೇರೆ ಕೆಲಸಗಳಿದ್ದಾವೆ? ನಮ್ಗೆ ಒಂದು ಕೆಲಸ ಇದಾವ ಮರ್ಯ. ಜೀವನದಲ್ಲಿ ಬೇಜಾನ್ ಕೆಲಸ ಅವ ಕಣ. ಏನು ಅವೆಲ್ಲ ಹೇಳ್ಬಾರ್ದು, ಸೀಕ್ರೆಟು ಇದ್ರೆ ತಾನೇ ಹೇಳಕ್ಕದೆ. ಯಾವತ್ತೂ ಅವ್ನು ಮಾಡೋ ಕೆಲಸಗಳು ಗುಟ್ಟಾಗಿರ್ಬೇಕಂತ. ಆಯ್ ಗಾಯ್ಸ್ ಅಂತ ಎಲ್ಲರಿಗೂ ತೋರಿಸ್ತೀನಿ ಮಾಡೋ ಕೆಲಸಗಳನ್ನ. ಸಕ್ಸಸ್ ಆದ್ಮೇಲೆ ಅಲ್ಲ, ನೀನ್ ಮಾಡೋ ಕೆಲಸಗಳನ್ನ ಮಾತ್ರ ಗುಟ್ಟಾಗಿ ಇಟ್ಕ. ನೀನ್ ಯಾಕೆ ಎಲ್ಲರಿಗೂ ಆಯ್ ಗಾಯ್ಸ್ ಅನ್ಕೊಂಡ್ ತೋರಿಸ್ತಿ? ಅವೆಲ್ಲ ತೋರಿಸ್ಬೇಕು, ನಾನು ತೋರಿಸ್ತೇನೆ. ಗೈಸ್ ಕರೆಂಟ್ ಇಲ್ದೋದಕ್ಕೋಸ್ಕರ ನಮ್ಮ ಚಿರು ಮನೆ ಕಬಿಟ್ಟವನೆ ಗೈಸ್. ಅಷ್ಟೊತ್ತಿಂದ ಫೋನ್ ನೋಡಿ ನಿದ್ದೆ ಬಂದು ಮನೆ ಕಬಿಟ್ಟವನೆ. ಏನು ಮಾಡವ ಹಿಂಗಾದರೆ ಕರೆಂಟ್ ಹೋದರೆ? ಈಗ ಟೂಲ್ಸ್ ಎಲ್ಲ ಎತ್ಬಿಡ್ಬಿಟ್ಟು ಶಿಸ್ತಾಗಿ ಸೀದಾ ಮನೆಗೆ ಹೋಯ್ತಿರೋದು ಅಷ್ಟೇ ಕೆಲಸ. ಚಿರೋ ಇದಕ್ಕ ಅಪ್ಪ ನೀನು ಯಾಕೆ ವಿಡಿಯೋ ಮಾಡಕ್ಕೆ ನಾನು ಕೂಗ್ತದೆ. ಬಾ ಎತ್ ಮಾಡ್ಬಿಟ್ಟೋಗ. ನೀ ಆಫ್ ಮಾಡ್ಬಲ್ಸು. ಗೈಸ್ ಕರೆಂಟ್ ಇಲ್ದಿದ್ರೆ ಕೆಲಸ ಹಾಳು ಮಾಡ್ಬಿಡ್ತು. ಏಯ್ ವರಿ ಐಸಾಯ್ ವಾಟ್ ಯು ಆರ್ ಟ್ಯಾಕ್ಟಿಂಗ್?
ಏನ್ರಾ ಅಮ್ಮಯ್ ಹೋಗಿ ಮನೆಗೆ. ಇವಾಗ ಟೂಲ್ಸ್ ಎಲ್ಲ ಸೀಟು ಎಲ್ಲನೂ ಎತ್ತಿ ಅಲ್ಲಿ ಮಡಗಿವಿ, ಟೂಲ್ಸ್ ಎಲ್ಲನೂ ಎತ್ತಿ ಒಳಕ್ಕೆ ಮಡಗಿದೀವಿ. ಮತ್ತೆ ಈ ಹುಡುಗ ಅವನೇ, ಈ ಹುಡುಗಂಗೆ ಎಲ್ಲನೂ ಒಪ್ಪಿಸ್ಬಿಟ್ಟು ಹೋಯ್ತಿದ್ವಿ. ನೋಡ್ಕೊ ಹಾಂ ನೋಡ್ಕೊ, ಇದಕ್ಕೆ ದೊಣ್ಣಗಳೆಲ್ಲ ಎತ್ಕೊಯ್ತಿದೆ. ಯಾರು ಕೇಳ್ಬಿಟ್ಟು ಎತ್ಕೊಯ್ತಿದೆ? ಬೇಕಣ ಬೇಕು. ವಾ 20,000 ರೂಪಾಯಿ ಅದಕ್ಕೆ. ಗೈಸ್ ಇವಾಗ ಮನೆಗೆ ಹೋಯ್ತಿದ್ದೀವಿ, ನಾನು ನಮ್ಮ ಚಿರು ಇಲ್ಲೊಂದು ದೇವಸ್ಥಾನ ಅದ, ಅಲ್ಲಿ ಮೇಕ್ ಹತ್ತವ ಬಾ, ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಕಾಣುತ್ತೆ ಅಂತ ಹೇಳ್ತಾವನೆ. ಈ ದೇವಸ್ಥಾನ ಹತ್ರ ಮೇಕ್ ಹತ್ತಿದ್ರೆ ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತದಂತೆ, ಮೇಲೆ ಕೆರೆ ಎಲ್ಲ ಐತೆ. ಬನ್ನಿ ನೋಡೋದ ಯಾವ ಥರ ಐತೆ ಅಂತ ತೋರಿಸ್ತೀನಿ. ಗೈಸ್ ಮೇಕ್ ಹತ್ತಿ ಬಂದೆ. ಈ ದೇವ್ರ ಹೆಸರು ಗೊತ್ತಿಲ್ಲ ಏನು ಅಂತ, ಯಾವ ದೇವರು ಅಂತ. ನಮ್ಮ ಚಿರು ಆಗಲೇ ಹತ್ತಿ ಬಂದವಳೆ, ಆಂಜನೇಯನ ಥರ ನಿಂತವನೆ. ಗೈಸ್ ಕೆರೆ ನೋಡಿ, ಒಳ್ಳೆ ದೊಡ್ಡ ಕೆರೆನಂತೆ ಗೈಸ್, ದೊಡ್ಡ ಕೆರೆನೇ ಇದು. ಕೆರೆನೂ ಒಳನಾ ಗೈಸ್? ಕೆರೆ ನೋಡಿ ಎಷ್ಟು ದೊಡ್ಡದೈತೆ ಬಾ ಚಿಗೌಡನಹಳ್ಳಿಲಿ. ಸಿಕ್ಕಾಪಟ್ಟೆ ದೊಡ್ಡ ಕೆರೆ ಗೈಸ್. ಯಪ್ಪ ಆ ಕಡೆ ಎಲ್ಲ ನೋಡಿ ಯಾವ ಥರ ಪ್ಲೇಸ್ ಕಾಣ್ತೈತೆ, ಒಳ್ಳೆ ವ್ಯೂ ಪಾಯಿಂಟ್ ಅಂಕಳಿ. ಇನ್ನು ಅಲ್ಲಿ ಒಳ್ಳೆ ಕೆರೆ, ದೊಡ್ಡ ಕೆರೆ ಗೈಸ್. ದೊಡ್ಡ ಕೆರೆದ ಮಧ್ಯೆ ದೇವ್ರ ಹೆಸರು ಗೊತ್ತಿಲ್ಲ, ಬೋಲ್ಡು ಕೂಡ ಹಾಕಿಲ್ಲ ಯಾವ ದೇವರು ಅಂತ. ದೇವರ ಎಲ್ಲರಿಗೂ ಕಾಪಾಡವ, ಒಳ್ಳೆಯವ್ರಿಗೆಲ್ಲ ಕಾಪಾಡವ. ನಿಧಾನ ಕಿಳಿ. ಬೆಳಿಗ್ಗೆ ಇಲ್ಲೊಂದು ವ್ಯೂ ಪಾಯಿಂಟ್ ನೋಡಿದೋ, ಸಕ್ಕದಾಗಿತ್ತು ಆ ಪ್ಲೇಸು. ಇವಾಗ ನಾನು ಚಿರು ಅಲ್ಲಿಗೆ ಹೋಯ್ತಿದ್ದೀವಿ ನೋಡೋದ ಅಂತ. ಬೆಳಿಗ್ಗೆ ನೋಡಿದಾಗ ಮಾತ್ರ ಸಕ್ಕಾಬಟ್ಟೆ ಇಷ್ಟ ಆಯಿತು, ಆದರೆ ಕೆಲಸಕ್ಕೆ ಲೇಟಾಗೋಯ್ತು ಅಂದ್ಬಿಟ್ಟು ಹಂಗೆ ಹೊಂಟೋಗ್ಬಿಟ್ಟು. ಇವಾಗ ಇಲ್ಲಿ ನೋಡಿ ಈ ಥರ ಗುತ್ತಿಗೆಲ್ಲ ಬಿದ್ದು ಹೋಯ್ತಾವೆ ಗೈಸ್. ಎಲ್ಲ ಒಳ ನೀರು ನೋಡಿ ಗೈಸ್, ನೀರು ಗೈಸ್. ಪ್ಲೇಸ್ ನೋಡಿ ಗೈಸ್, ವಾವ್ ವಂಡರ್ಫುಲ್, ವಾವ್ ವೆರಿ ನೈಸ್ ಗೈಸ್. ಪ್ಲೇಸ್ ನೋಡಿ ಗೈಸ್, ವಾವ್ ಏನು ಸೈಕು ಗುರು ಪ್ಲೇಸು. ಯಪ್ಪ ಏನು ಗೈಸ್ ಇದಿರೋದು ಪ್ಲೇಸು ನಿಜವೂ. ಯಪ್ಪ ದೂರದಿಂದ ನೋಡಿದಾಗ ನಮ್ಗೆ ಅಷ್ಟು ಗೊತ್ತಾಗಲಿಲ್ಲ, ಹತ್ರಕ್ಕೆ ಬಂದೇಟಿಗೆ ಯಾವ ಥರ ಫೀಲ್ ಆಯ್ತೈತೆ ಅಂದರೆ ಪ್ಲೇಸ್ ಮಾತ್ರ ಸಿಕ್ಕಾಬಟ್ಟೆ ಚೆನ್ನಾಗೈತೆ ಗೈಸ್. ನಮ್ಮ ಹುಡುಗ ಹೋಯ್ತಾರೆ, ಹುಷಾರು ನಿಧಾನ. ಪಾಚಿ ಗೈಸ್, ಪ್ಲೇಸ್ ಮಾತ್ರ ಅದ್ದೂರಿ ಆಗೈತೆ ಇದೆ. ಹುಷಾರು. ನಮ್ಮ ಹುಡುಗ ಯಾವ್ದಾರು ಒಳ್ಳೆ ವ್ಯೂ ಪಾಯಿಂಟ್ ಕಾಣ್ತು ಅಂದರೆ ಫೋಟೋ ಹೊಡಿ. ನಿಮ್ಮ ಗ್ರೂಪಲ್ಲಿ ಈ ಥರ ಯಾವನಾರು ಒಬ್ಬ ಇದ್ದರೆ ಅವನಿಗೆ ಮೊದಲು ಈ ವಿಡಿಯೋನ ಶೇರ್ ಮಾಡಿ. ಬಾ ಅಲ್ಲಿ ನೋಡಿ ನಮ್ಮ ಹುಡುಗನ ಗೈಸ್, ಯಾವ ಥರ ಯಾವ್ದಾರ ಪ್ಲೇಸ್ ಕಾಣ್ತು ಅಂದರೆ ಈ ಥರನೂ ನೋಡಿ ಗೈಸ್. ಅದ್ದೂರಿ ಪ್ಲೇಸ್, ಅದ್ದೂರಿ ವ್ಯೂ ಪಾಯಿಂಟ್. ಮತ್ತು ಈ ಪ್ಲೇಸು ಏನೋ ಒಂಥರ ಸಕ್ಕದಾಗೈತೆ ಗೈಸ್ ನಿಜವಲ್ವ. ಒಂಥರ ನೀರಾವರಿ ಪ್ಲೇಸ್ ಇದು ಬಾಚೇಗೌಡ. ಆ ಪ್ಲೇಸ್ ಹತ್ರನೇ ಫೋನ್ ಸ್ವಿಚ್ ಆಫ್ ಆಗ್ಬಿಡ್ತು. ಅಲ್ಲಿಂದ ಬಂದು ಈಗ ಚಾರ್ಜರ್ ಹಾಕೊಂಡು ಬ್ಯಾಟ್ರಿನ ಫುಲ್ ಮಾಡ್ಕೊಂಡೆ. ಮತ್ತು ಗೈಸ್ ಮನೆಗೆ ಬಂದಿದ್ದೀನಿ ಸೇಫಾಗಿ, ಯಾರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ಗೈಸ್ ಇಲ್ಲಿ ನನ್ನ ತಂಗಿ ಅಲ್ಲಿ ಟಿ ವಿ ಹಾಕೊಂಡು ಯಾವುದೋ ಒಂದು ಗೊಂಬ ಹಾಕೋ ಊಟವಳೆ, ಸುಮ್ಮನೆ ನೋಡ್ತಾವಳೆ, ನೆಗಿತಾವಳೆ ಒಬ್ಳಿಗೊಬ್ಬಳೆ. ಗೈಸ್ ಹುಡುಗ ಟಿ ವಿ ಹಾಕಿಸ್ಕೊಡ್ರಿ, ಇದೊಂದೇ ನೆಮ್ಮದಿಯಾಗಿ ಗೊಂಬ ಹಾಕತ್ತಾಳ, ಸುಮ್ಮನೆ ಕತ್ತಾಳ. ಬೇಕಾದ್ರೆ ಊಟ ಬಿಟ್ಬಿಡ್ತಾಳ, ಆದ್ರೆ ಟಿ ವಿ ಮಾತ್ರ ಆನ್ ಮಾಡ್ಕೊಳ್ಳೋದು ಮಾತ್ರ ಬಿಡೋಲ್ಲ ಇವಳು. ಗೈಸ್ ಈಗ ನಾನು ರಾಮಮಂದ್ರ ಬೀದಿ ಹತ್ರ ಬಂದರೆ ನಮ್ಮ ವಿಕ್ಕಿ ಮತ್ತು ಕೆಂಚ ಇವರಿಬ್ರು ಸಿಕ್ಕವ್ರೆ. ತೀರಿ ಅಮ್ಮ ಏನ್ರ ಏನ ಇಪ್ಪಾಟಿ ಕೈ ಏನು ಹಾಕೊಂಡಿದ್ದಿಲ್ಲ ಏನಿಕ್ಲ, ಏನು ಬಂದಿದ್ದು, ಯಾವುದೋ ರೋಗ ಬಂದಿರೋ ಥರ ಕೈ ಏನು ಹಾಕೊಂಡಿದೆ. ಬಡಿ ತುಂಬ ಈಟ್ ಆಗ್ಬಿಟ್ಟಿದೆ. ಮಜ್ಜಿಗೆ ಕುಡಿ, ಎಳ್ನೀರು ಕುಡಿ, ಎಳ್ನೀರು ಕುಡಿ, ತಂಪಾದ ಪಾನೀಯಗಳು ಕುಡಿ, ಈಟ್ ಕಮ್ಮಿ ಆಯ್ತದೆ. ಜ್ಞಾನಿಯವರು ತಂದೆ ಮತ್ತೆ ಜ್ಞಾನಿಯವರು ರಾಮೇಂದ್ರ ಹತ್ರ ಕೂತಿದ್ದಾರೆ. ಆಯ್ತಣ್ಣ ಊಟ ಆಯ್ತು ಆಯ್ತು ಅಣ್ಣ. ಏನಣ್ಣ ಅವ್ರು ಮಾತಾಡೋದಿಲ್ಲ, ಮಾತಾಡ್ಸೋರ ಜ್ಞಾನ
ನೆನವೇ ಅಣ್ಣ ನಿಜವಲ್ಲೂ ಹೋಯ್ತಾರ ಹೋಗ ಜ್ಞಾನವೇ ಅಂತ ಕರೆದ್ರು ತಿರುಗೇ ನೋಡಲ್ಲ, ಸುಮ್ಮನೆ ಹೋಯ್ತಾ ಇರ್ತಾಳ ಸುಮ್ಮನೆ. ಹಾಂ ಮಾತಾಡ್ಸಲ್ಲ ಮಗಳೇ, ಮಾತಾಡಿಸ್ಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಮಾತಾಡಲ್ಲ. ಅವಳು ಸ್ವಲ್ಪ ಅಭ್ಯಾಸ ಆಗ್ಬೇಕು ಮಾತಾಡ್ಬೇಕು ಅಂದ್ರೆ. ಹಾಂ ಅಂದ್ರೆ ಮಾತಾಡೋದ ಇಲ್ಲಾಂದ್ರೆ ಅಳ್ತಾಳ. ಹೋದ್ರು ಇಡ ಎತ್ಕೊಳಕ್ ಹೋದ್ರು ಅಳ್ತಾಳ. ಏನು ಮಗಳೇ, ಅಮ್ಮ ಅಮ್ಮ ಅಂತಾಳ. ಯಾರಂತ ಗೊತ್ತಾ? ಗೊತ್ತಾಗ್ನೇನವೇ ಗೊತ್ತೇ ಯಾರಂತ? ಗೊತ್ತಿಲ್ವಾ ಅವತ್ತು ಕಟಿಂಗ್ ಶಾಪಲ್ಲಿ ಬಂದಿದ್ದೀರಾ ಇದಕ್ಕ ಕಟಿಂಗ್ ಮಾಡಿಸ್ಕೊಳಕ? ಹಾಂ ನಿಂತ್ಕೊಳ್ಳಲ್ಲ ನೀನು? ಹಾಂ ನೆನವೇ ಊಟ ಮಾಡಿದ್ಯಾ? ಹಾಂ ಆಯ್ತು ಕಬಾಬು ಯಾವ್ದು ಕೋಳಿ ಕಾಳು ಕಬಾಬ್ ಬೇಕಾ? ತಿನ್ನಂಗಿಲ್ಲ ಕಬಾಬ್ ಕೇಳ್ತಾಳ ನೋಡ ಅವಳು. ಅಪ್ಪ ಕಬಾಬು. ಯಾವ ಡೈರಿ ಮಿಲ್ಕು? ಜ್ಞಾನವಿ ನೋಡಿ ನಮ್ಮ ಜೊತೆ ಮಾತಾಡಲ್ಲ, ಅವ್ರ ಅಪ್ಪನ ಜೊತೆ ಯಾವ ಥರ ಮಾತಾಡ್ತಾವಳೆ. ಡೈರಿ ಮಿಲ್ಕು ಕಬಾಬು ಎಲ್ಲಾನು ಕೇಳ್ಕೊತಾವಳೆ. ಕಬಾಬ್ ತಿನ್ನಂಗಿಲ್ಲ ಮೋಸ್ಟ್ಲಿ ಕಾರ್ತಿಕೆ ಅಂದ್ಬಿಟ್ಟು ಏನೋ ಏನೋ ಕಾರ್ತಿಕೆ ಟೈಮ್ ತಿನ್ನಲ್ಲ. ತಿನ್ನಲ್ಲ ಇವಾಗ, ಕಾರ್ತಿಕೆ ಮುಗಿಯೋ ತನಕ ತಿನ್ನಲ್ಲ. ಯಾವತ್ತಿಲ್ದವಳು ಇವತ್ತೇ ಕಬಾಬ್ ಕೇಳ್ತಿದ್ರೆ ಹೆಂಗೆ ಡೈಲಿ ಕೇಳ್ಕೊಂಡ್ರೆ ಹೆಂಗಳು ಬೇಕಂತ ಕೇಳ್ತಿರೋದು. ಅದಕ್ಕೆ ಮಗಳೇ ಕರ್ಕೊಬರಲ್ಲ ನಡಿ ಮನೆಗೆ. ನೀನು ಅಡಿ ಹೋಗು ಮನೆಗೆ, ನೀನು ಹಿಂಸೆ ಕೊಡ್ಬಿಡ ಹೋಗು ಮನೆಗೆ. ಟಾಟಾ ನನಗೆ ಟಾಟಾ ಮಾಡ್ಬಿಡು. ಟಾಟಾ ಬಾಯ್ ಬಾಯ್ ಬರ್ತೀವಿ. ಮಾತಾಡಿಸ್ತಾನೆ ಹೋಯ್ತಾವನಿಲ್ಲ ಯಾಕಣ ಸಂಜೋಣ ಏನಣ್ಣ ಎಣ್ಣೆ ಹಾಕ್ಬಿಟ್ಟಿದೀನಿ ನೀ ತಲೆಗೆ ಎಣ್ಣೆ ಹಾಕಿದ್ರೆ ಹೀರೋನ ಹೆಂಗಿದ್ರು ಹೀರೋನೇ ಕಣ ನೀನು. ಅದೊಂದು ಮೇಲ್ಗಡೆ ಅವನು ಎಲ್ಲೇ ಹೋಯ್ತೇವೆ. ನಮ್ ಬ್ರೋದು ಇವತ್ತು 2ನೇ ಮದುವೆ ಐತೆ. ಯಾರ್ದು? ಸಿದ್ದಮ್ಮ. ಇದು 2ನೇ ಮದುವೆ. ಹುಡುಗಿ ಯಾರಣ್ಣ? ಇದ್ದೊಬ್ಳು ಹುಡುಗಿ ಅಲ್ಲ, ಒಬ್ಳು ಇದ್ದಾಳೆ ಡಿಫ್ರೆಂಟ್ ಡ್ಯಾನಿ ಅಂತ. ಡಿಫ್ರೆಂಟ್ ಡ್ಯಾನಿ. ನಿಮ್ 2ನೇ ಮದುವೆ ಬಗ್ಗೆ ಹೇಳ್ತಾ ಇರೋದು ನೆಮ್ತಾನೆ ಇಲ್ಲ ಅವನು. ಅಣ್ಣ ಏನಣ್ಣ 2ನೇ ಮದುವೆ ಆಯ್ತಿದೆ ಅಣ್ಣ ನೀನು? ನಾಳೆ ಮದುವೆ ಬಂದ್ಬಿಡಪ್ಪ. ನಮ್ಗೆ ನಮ್ಗೆ ಬಟ್ಟೆ ತಗೊಟ್ಬಿಡು ಒಂದ್ ಜೊತೆ. ಬಟ್ಟೆ ಎಲ್ಲ ಇಲ್ಲ, ಬೊಜ್ಜಿ ಕಬಾಬ್ನೇ ಕೊಡ್ತಾರೆ. ಮುಯಿ ಹಾಕ್ಬಿಡಪ್ಪ ಏನಾರ ಆಗ್ಲಿ. 100-200 ರೂಪಾಯಿನೇ ಮುಯಿ ಹಾಕ್ತಿವಿ ನಾವು. ಇನ್ನೊಂದು ಮದುವೆ ಅನ್ಸ್ಕೊಬಿಡು, ಆಮೇಲೆ ಮಾತ್ರ 100 ರೂಪಾಯಿ ಅನ್ಸ್ಬಿಡ್ತೀವಿ. ಮುದ್ದೆ ಮಾಡ್ಕೊಟ್ಟೈತಿ ನಮ್ಮವ್ವ. ಮುದ್ದೆನ ತಿನ್ಬೇಕು ಈಗ. ನನ್ನ ತಂಗಿ ಕೂಡ ನೋಡಿ ಅವಳು ಊಟ ಮಾಡ್ತಾವಳೆ. ದಿಪ್ಪಿ ಪಾಟಿ ಮುದ್ದೆ ಮುರ್ಕೊಂಡು ಅವಳಂತೂ ಮುರ್ಕೊಂಡಿರೋದಲ್ಲ, ಅವಳಿಗೆ ಬೇರೆಯವ್ರು ಮುರ್ಕೊಟ್ಟಿರೋದು. ಯಾರೋ ಮುರ್ಕೊಟ್ಟಿರೋದು? ನೀನ್ಯಾ ಗೈಸ್? ನಮ್ಮ ಅವ್ವ ಮುರ್ಕೊಟ್ಟಿರೋದು ಮುದ್ದೆನ. ಅವಳು ಮುದ್ದಕ್ಕೆ ಮುರಿಯಕ್ಕೆ ಬರಲ್ಲ. ಅವಳು ಮುರ್ಕ ತಿನ್ನು ಅಂದ್ರೆ 1 ವರ್ಷ ಮಾಡ್ತಾಳೆ. ಅದು ಉಣ್ಣೋದನ್ನೇ ಆ ಮುದ್ದೆ ನುಂಗದ್ನೇ 1 ವರ್ಷ ಮಾಡ್ತಾಳೆ. ಇನ್ನು ಅವಳೇ ಮುರ್ಕೊಂಡು ಏನಾರ ಊಟ ಮಾಡುವಂತ ಬಿಟ್ಬಿಟ್ರೆ ಏನೂ ಇಲ್ಲ, 10 ವರ್ಷನೇ ಮಾಡ್ಬಿಡ್ತಾಳೆ. ಕದಕೋ ಖಾರ ಮಾಡಿದೆ? ಖಾರ ಇಲ್ಲ, ಚೆನ್ನಾಗದವಳೆ. ಭಾರಿ ಚೆನ್ನಾಗಿ ಮಾಡಿದೆ ಬಿಡು. ಮತ್ತೆ ಗೈಸ್ ಪೂರ್ತಿ ವಿಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಆಲ್ ವಿಡಿಯೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಟಾಟಾ.